ನಮಸ್ಕಾರ ನ್ಯೂಸ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ಡಿಕೆಶಿ ತವರು ಕ್ಷೇತ್ರದಲ್ಲಿ ಆಪರೇಷನ್ ಕಾಂಗ್ರೆಸ್ ನಡೆದಿದೆ. ಕನಕಪುರದ ಜೆಡಿಎಸ್ ನಾಯಕ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದು ಡಿಕೆಶಿ ವಿರುದ್ಧ ಸ್ಪರ್ಧಿಸಿದ್ದ ದುಂತೂರು ವಿಶ್ವನಾಥ್ ಈಗ ಕೈ ಸೇರ್ಪಡೆಯಾಗಲಿದ್ದಾರೆ. ಅಧಿಕೃತವಾಗಿ ಇದೇ 9ನೇ ತಾರೀಕು ಸೇರ್ಪಡೆಯಾಗಲಿದ್ದು ಜನವರಿ 9ಕ್ಕೆ ಕೆಪಿಸಿಸಿ ಕಚೇರಿಯಲ್ಲಿ ಅಧಿಕೃತವಾಗಿ ಸೇರ್ಪಡೆಯಾಗ್ತಾರೆ. ಇತ್ತೀಚೆಗೆ ದುಂತೂರು ವಿಶ್ವನಾಥ್ಗೆ ಗಾಳವನ್ನ ಹಾಕಿತ್ತು ಬಿಜೆಪಿ ಸೇರ್ತೀನಿ ಅಂತ ಹೇಳಿ ಕಡೆ ಗಳಿಗೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ವಿಶ್ವನಾಥ್. ಜನವರಿ 9ರಂದು ಕೆಪಿಸಿಸಿ ಕಚೇರಿಯಲ್ಲಿ ಅಧಿಕೃತವಾಗಿ ಸೇರ್ಪಡೆಯಾಗಲಿದ್ದಾರೆ. ಕನಕಪುರ ರಾಮನಗರ ಭಾಗದ ಪ್ರಬಲ ಜೆಡಿಎಸ್ ಮುಖಂಡರಾಗಿದ್ರು ವಿಶ್ವನಾಥ್. ಜೆಡಿಎಸ್ಗೆ ವಿಶ್ವನಾಥ್ ಗುಡ್ ಬೈ ಹೇಳ್ತಾ ಇರೋದು. ಈಗ ಒಂದ್ ಕಡೆ ಎಚ್ಡಿಕೆಗೆ ರಾಮನಗರ ಭಾಗದಲ್ಲಿ ಭಾರಿ ಹಿನ್ನಡೆ ಆಗಲಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೆಡ್ ಆಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಒಂದು ಕಾಂಗ್ರೆಸ್ಗೆ ಡೈರೆಕ್ಟ್ ಸೇರ್ಪಡೆ ಆಗೋದು, ಬಿಜೆಪಿಗೆ ಸೇರ್ತೀನಿ ಅಂತ ಹೇಳಿ ಹೇಗೆ ಕಾಂಗ್ರೆಸ್ ಇಲ್ಲಿ ಆಪರೇಷನ್ ಮಾಡಿದೆ, ಮತ್ತೊಂದು ಕಡೆ ಅವರ ಸೇರ್ಪಡೆ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಬಲವನ್ನ ನೀಡುತ್ತೆ, ಜೆಡಿಎಸ್ ಮೇಲೆ ಪರಿಣಾಮ ಬೀರುತ್ತೆ? ನವಿತಾ ಜೈನ್, ಕಳೆದ 3.5 ದಶಕಗಳಿಂದ ಜಾತ್ಯತೀತ ಜನತಾದಳದ ರಾಮನಗರ ಹಾಗೂ ಕನಕಪುರ ಭಾಗದ ಅತಿದೊಡ್ಡ ಪ್ರಬಲ ನಾಯಕರಾಗಿದ್ದಂತ ದಂತೂರು ವಿಶ್ವನಾಥ್ ಇದೀಗ ಪಕ್ಷವನ್ನ ಬದಲಾವಣೆಯನ್ನ ಮಾಡ್ತಿದ್ದಾರೆ. ಜೆಡಿಎಸ್ನ ನಿಷ್ಠಾವಂತ ಕಾರ್ಯಕರ್ತರಾಗಿ 2004ರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಡಿಕೆ ಶಿವಕುಮಾರ್ ವಿರುದ್ಧ ಪ್ರಬಲ ಸ್ಪರ್ಧೆಯಾಗಿ ಸ್ಪರ್ಧಿಸಿದ್ದು ಸೋತಿದ್ರು. ನಂತರ 2008ರಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆದ ಸಂದರ್ಭದಲ್ಲಿ ಕನಕಪುರ ಕ್ಷೇತ್ರದಿಂದ ನಿರಂತರವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಸ್ಪರ್ಧೆಯನ್ನು ಮಾಡ್ತಿದ್ರು. 40,000ಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ರು. ಕನಕಪುರ ಭಾಗದಲ್ಲಿ ಡಿಕೆ ಶಿವಕುಮಾರ್ಗೆ ಪ್ರಬಲ ಸ್ಪರ್ಧೆ ಅಂತ ಹೇಳಿದ್ರೆ ಅದು ದಂತೂರು ವಿಶ್ವನಾಥ್, ಜೆಡಿಎಸ್ ನ ನಾಯಕ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿತ್ತು. ಆ ಭಾಗದಲ್ಲಿ ತನ್ನದೇ ಆದ ಮತ ಬ್ಯಾಂಕ್ ಅನ್ನು ಹೊಂದಿದ್ರು ಮತ್ತು ತನ್ನದೇ ಆದ ಕಾರ್ಯಕರ್ತರು ಮತ್ತು ಆಪ್ತ ಬಳಗವನ್ನು ಕೂಡ ಹೊಂದಿದ್ರು. ಇಂತಹ ವಿಶ್ವನಾಥ್ ಎಲ್ಲ ಒಂದ್ ಕಡೆ ರಾಮನಗರ ಜಿಲ್ಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಡೆಗಣನೆ ಮಾಡ್ತಾರೆ ಅಂತ ಹೇಳಿ ಗಂಭೀರ ಆರೋಪ ಕೂಡ ಕೇಳಿ ಬಂದಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಕನಕಪುರ ಭಾಗದಲ್ಲೂ ಕೂಡ ಬಿಜೆಪಿ ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ಪ್ರಬಲ ಅಭ್ಯರ್ಥಿ ಬೇಕಾಗಿತ್ತು. ಹಾಗಾಗಿ ಭಾರತೀಯ ಜನತಾ ಪಕ್ಷ ಕೂಡ ದಂತೂರು ವಿಶ್ವನಾಥ್ ಅವರಿಗೆ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವಂತೆ ಪ್ರಬಲವಾದ ಗಾಳವನ್ನು ಹಾಕಲಾಯಿತು. ಕೊನೆ ಪಕ್ಷಕ್ಕೆ ಸೇರ್ಪಡೆ ಆಗುವುದಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಂತ ದಂತೂರು ವಿಶ್ವನಾಥ್ ಅವರು ಕೊನೆ ಗಳಿಗೆಯಲ್ಲಿ ಬಿಜೆಪಿ ಕೂಡ ಕೈಕೊಟ್ಟಿದ್ರು. ಇದೀಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೆಡಿಎಸ್ ನ ಪ್ರಬಲ ನಾಯಕ ತನ್ನ ಪ್ರತಿಸ್ಪರ್ಧಿಯಾಗಿದ್ದಂತ ದಂತೂರು ವಿಶ್ವನಾಥ್ ಅವರನ್ನ ಆಪರೇಷನ್ ಕಾಂಗ್ರೆಸ್ ಮಾಡುವ ಮುಖಾಂತರ ಇದೀಗ ಕಾಂಗ್ರೆಸ್ಗೆ ಸೇರ್ಪಡೆಯನ್ನ ಮಾಡ್ಕೊಳ್ತಿದ್ದಾರೆ. ಕಳೆದ 3.5 ದಶಕಗಳಿಂದ ಕೂಡ ತನ್ನದೇ ಆದ ರಾಜಕಾರಣದಲ್ಲಿ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಅಂದ್ರೆ ಡಿಕೆ ಬ್ರದರ್ಸ್ ಅನ್ನ ಎದುರಾಕೊಂಡು ತನ್ನದೇ ಆದ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದ ದಂತೂರು ವಿಶ್ವನಾಥ್ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇದೀಗ ಜನವರಿ 9ನೇ ತಾರೀಕು ಪ್ರದೇಶ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಿದ್ದಾರೆ. ಆ ಮುಖಾಂತರ ಜೆಡಿಎಸ್ ನ ಆ ಭಾಗದ ಪ್ರಬಲ ನಾಯಕ ದಂತೂರು ವಿಶ್ವನಾಥ್ ಅವರನ್ನ ಆಪರೇಷನ್ ಕಾಂಗ್ರೆಸ್ ಮಾಡುವ ಮುಖಾಂತರ ರಾಮನಗರ ಜಿಲ್ಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅತಿ ದೊಡ್ಡ ಹಿನ್ನಡೆಯನ್ನು ಉಂಟು ಮಾಡ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಿರುವಂತದ್ದು, ಅದರ ಬೆನ್ನಲ್ಲೇ ರಾಮನಗರದಲ್ಲಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಸ್ಪರ್ಧೆಯನ್ನ ಮಾಡ್ತಿರುವಂತದ್ದು. ಈ ಎರಡೂ ಕ್ಷೇತ್ರದಲ್ಲಿ ತನ್ನದೇ ಆದ ಕಾರ್ಯಕರ್ತರ ಪಡೆಯನ್ನ ದಂತೂರು ವಿಶ್ವನಾಥ್ ಹೊಂದಿರುವಂತದ್ದು ಮತ್ತು ಡಿಕೆ ಶಿವಕುಮಾರ್ಗೆ ಪ್ರಬಲ ಎದುರಾಳಿಯಾಗಿ ಕೂಡ ಇದ್ದಂತ ದಂತೂರು ವಿಶ್ವನಾಥ್ ಸ್ವತಃ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡುವ ಮುಖಾಂತರ ಡಿಕೆ ಶಿವಕುಮಾರ್ ತನ್ನ ಎದುರಾಳಿಯನ್ನು ಕೂಡ ಸ್ನೇಹಿತನಾಗಿ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡುವ ಮುಖಾಂತರ ಪ್ರಬಲ ಸ್ಪರ್ಧೆ ಇಲ್ಲದಂತೆ ಮಾಡಿಕೊಂಡಿರುವಂತದ್ದು ಇದು ರಾಜಕಾರಣದ ಚಾಕಚಕ್ಯತೆ ಅಂತ ಹೇಳಿದ್ರು ತಪ್ಪಾಗ್ಲಾರದು. ಒಟ್ಟಿನಲ್ಲಿ ದಂತೂರು ವಿಶ್ವನಾಥ್ ಜೆಡಿಎಸ್ ತೊರೆತಿರುವುದು ಜೆಡಿಎಸ್ಗೆ ಮತ್ತು ಎಚ್ ಡಿ ಕುಮಾರಸ್ವಾಮಿಗೆ ಅತಿ ದೊಡ್ಡ ನಷ್ಟ ಆ ಭಾಗದಲ್ಲಿ ಅನ್ನುವ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ನವಿತಾ ಜೈನ್, ಚಿದಾನಂದ ಪಟೇಲ್, ಈಗ ಎಲೆಕ್ಷನ್ ಹತ್ರ ಬರ್ತಾ ಇರುವಂತದ್ದೇ, ಪಕ್ಷಾಂತರ ಪರ್ವ ಬಹಳ ಜೋರಾಗಿ ನಡೀತಾ ಇರೋದು, ಆಪರೇಷನ್ಗಳು ಜೋರಾಗಿ ನಡೀತಾ ಇರೋದನ್ನ ನೋಡ್ತೀವಿ. ಬಟ್ ಈಗ ಬಿಜೆಪಿ ಕೂಡ ಇದೇ ರೀತಿಯ ಪ್ರಯತ್ನ ಮಾಡಿದ್ದು ವಿಫಲ ಆಗಿದೆ. ಸೊ ಕಾಂಗ್ರೆಸ್ ಇಲ್ಲಿ ತಕ್ಕ ಮಟ್ಟಿನ ಹಾಗಾದ್ರೆ ಯಶಸ್ಸನ್ನ ಕಾಣಬಹುದು ಅಂತ ಹೇಳಿ ಈ ವಿಚಾರದಲ್ಲಿ ಖಂಡಿತವಾಗಿ ನವಿತಾ ಜೈನ್, ಕನಕಪುರ ಭಾಗದಲ್ಲಿ ನಾನು ನಿಮ್ಗೆ ಒಂದು ಮಾತನ್ನು ಹೇಳಿದೆ. 2004ರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ನಿರಂತರವಾಗಿ ಸ್ಪರ್ಧೆಯನ್ನ ಮಾಡ್ಕೊಂಡು ಬಂದವಂತರು. ನಂತರ 2008ರಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆದ ಸಂದರ್ಭದಲ್ಲಿ ಅದು ಕನಕಪುರ ಕ್ಷೇತ್ರವಾಗಿ ಬದಲಾಯಿತು. ಅಲ್ಲೂ ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ನ ಪ್ರಬಲ ಸ್ಪರ್ಧೆಯಾಗಿ ಕಣಕ್ಕಿಳಿತಿದ್ರು. ಸುಮಾರು 40,000 ಹೆಚ್ಚು ಮತಗಳನ್ನ ಪಡ್ಕೊಂಡು ಬರ್ತಾ ಇದ್ರು. ಅಲ್ಲಿ ಕಾಂಗ್ರೆಸ್ನ ಎದುರಾಳಿ ದಂತೂರು ವಿಶ್ವನಾಥ್, ಅದು ಜೆಡಿಎಸ್ ನಾಯಕ ದಂತೂರು ವಿಶ್ವನಾಥ್ ಅಂತ ಮಾತ್ರ ಇದ್ದಂಥದ್ದು. ಇಂತಹ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದಂತ ದಂತೂರು ವಿಶ್ವನಾಥ್ ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡುವ ಮುಖಾಂತರ ತನ್ನ ಎದುರಾಳಿಯನ್ನು ತನ್ನೆಡೆಗೆ ಸೆಳೆಯುವ ಮುಖಾಂತರ ಡಿಕೆ ಶಿವಕುಮಾರ್ ಒಂದು ಯಶಸ್ಸನ್ನು ಕಂಡಿದ್ದಾರೆ ಅಂತ ಹೇಳ್ಬೋದು. ಆ ಮುಖಾಂತರ ಜೆಡಿಎಸ್ಗೆ ರಾಮನಗರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಹಿನ್ನಡೆಯನ್ನು ಉಂಟು ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ನವಿತಾ ಜೈನ್, ಥ್ಯಾಂಕ್ ಯು ಪಟೇಲ್ ಡೀಟೇಲ್ಸ್ಗೆ.